ನಮಸ್ಕಾರ ವೀಕ್ಷಕರೇ, ಪಯಣಿಗನ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ಲಿ ಸರ್ದಾರ ಬಂದ ದಾರಿಬಿಡಿ ಕಲೆಕ್ಷನ್ ನೋಡೋಕ್ಕೆ ಬಂದಿದ್ದೀವಿ. ಇದು ಜನವರಿ 26ರಿಂದ ಫೆಬ್ರವರಿ 2, 2026 ತನಕ ನಡೆಯುತ್ತೆ. ಬನ್ನಿ ನೋಡೋಣ. ವೀಕ್ಷಕರೇ, ಇವಾಗ ಯುವ ಬ್ರಿಗೇಡ್ ಅವರು ಮಾಡಿರುವ ಫೋಟೋ ಎಕ್ಸಿಬಿಷನ್ ನೋಡೋಣ ಬನ್ನಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು. ನಮ್ಮೊಂದಿಗೆ ಶಶಾಂಕ್ ಅಣ್ಣ ಇದ್ದಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಶಶಾಂಕ್ ಅಣ್ಣ, ಇದು ಮಹಾತ್ಯಾಗ ಅಂತ ಇಟ್ಟಿದ್ದೀರಾ. ಸೊ ಸರ್ದಾರ್ ಪಟೇಲ್ರದ್ದು 150ನೇ ವರ್ಷದ ಪ್ರಯುಕ್ತ ನಾವು ಒಂದು ಫೋಟೋ ಎಕ್ಸಿಬಿಷನ್ ಮಾಡಿದ್ದೀವಿ. ಸರ್ದಾರ್ ಜೀವನವನ್ನು ನಾವು ಕೆಲವು ಭಾಗಗಳಾಗಿ ವಿಂಗಡಿಸಿ ಇಡೀ ಜೀವನವನ್ನೇ ಸರ್ದಾರರೇ ತೋರಿಸೋ ರೀತಿಯಲ್ಲಿ ಎಕ್ಸಿಬಿಷನ್ ಮಾಡಿದ್ದೀವಿ. ಅವರ ಜೀವನದ ಮೊದಲನೇ ಘಟ್ಟ ಮಹಾತ್ಯಾಗ ಅಂತ. ನಮಗೆಲ್ಲ ಗೊತ್ತಿರೋ ಹಾಗೆ ಅವರದ್ದು ಮೊದಲನೇ ತ್ಯಾಗ, ಎಲ್ರಿಗೂ ಗೊತ್ತಿರುವಂಥ ಮಹಾತ್ಯಾಗನೇ ಅವರು ಪ್ರಧಾನಿ ಪಟ್ಟವನ್ನೇ ಬಿಟ್ಕೊಟ್ಟಿದ್ದು. ಅವ್ರ ಎಲೆಕ್ಷನಲ್ಲಿ ಅವ್ರಿಗೆ ಮೆಜಾರಿಟಿ ಓಟ್ ಇದ್ರೂ ಗಾಂಧೀಜಿ ಮಾತಿಗೆ ಬೆಲೆ ಕೊಟ್ಟು ಅವರು ಪ್ರಧಾನಿ ಪೋಸ್ಟ್ನೇ ತ್ಯಾಗ ಮಾಡ್ತಾರೆ. ಆದರೆ ಅದು ಮೊದಲನೇ ತ್ಯಾಗ ಅಲ್ಲ ಅವ್ರ ಜೀವನದ್ದು. ಅವರದು ನೀವು ಮುಂಚೆ ನೋಡಿದರೆ ಅವರ ಅಣ್ಣ ಮತ್ತು ಅವರು ಇಬ್ಬರಿಗೂ ಬ್ಯಾರಿಸ್ಟರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಲಂಡನ್ನಲ್ಲಿ ಓದಿ ಇವರಿಗೆ ಪೋಸ್ಟ್ ಬರುತ್ತೆ, ನೀವು ಬನ್ನಿ ಲಂಡನ್ಗೆ, ನೀವು ಬ್ಯಾರಿಸ್ಟರ್ ಪದವಿಯನ್ನು ಮಾಡ್ಬೋದು ಅಂತ. ಆದರೆ ತನ್ನ ಅಣ್ಣ ಕೇಳಿಕೊಂಡ್ರು ಅನ್ನೋ ಕಾರಣಕ್ಕೆ ತಾವು ಇದ್ದು ಅವ್ರನ್ನ ಕಳಿಸ್ಕೊಡ್ತಾರೆ. ಈಗ ನಾವು ಮಹಾತ್ಯಾಗ ನೋಡಿದ್ವಿ. ಈಗ ಗರಡಿ ಮನೆ. ಸರ್ದಾರ್ ಪಟೇಲರು ಗಾಂಧೀಜಿಯ ಗರಡಿ ಮನೆಯಲ್ಲಿ ಹೇಗೆ ತಯಾರಾದರು, ಹೇಗೆ ರಾಷ್ಟ್ರದ ನಾಯಕರಾಗಿ ಬೆಳೆದ್ರು ಅನ್ನೋದನ್ನು ನಾವು ನೋಡ್ತೀವಿ. ಅವ್ರ ಜೀವನದಲ್ಲಿ ಮೊದಲನೇದಾಗಿ ಸಾಮಾಜಿಕ ಜೀವನಕ್ಕೆ ಎಂಟ್ರಿ ಕೊಟ್ಟಿದ್ದೇ ಅಹಮದಾಬಾದ್ ಮುನ್ಸಿಪಾಲ್ಟಿಯಲ್ಲಿ ಸೆಲೆಕ್ಟ್ ಆಗೋದ್ರ ಮೂಲಕ. ಅವ್ರನ್ನ ಅಹಮದಾಬಾದ್ ಮುನ್ಸಿಪಾಲ್ಟಿ ಚುನಾವಣೆಗೆ ನಿಲ್ಲಿಸಿದ್ದು ಕಾರಣ ಏನಂದರೆ ಅಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಉಪಟಳ ಜಾಸ್ತಿ ಆಗಿರುತ್ತೆ. ಆ ಬ್ರಿಟಿಷ್ ಅಧಿಕಾರಿಗಳನ್ನು ಎದುರಾಕೋಬಲ್ಲು ಅಂತವ್ರು ಯಾರಿದ್ದಾರೆ ಅಂದರೆ ಸರ್ದಾರ್ ಪಟೇಲ್. ಆ ಕಾರಣಕ್ಕೆ ಅವ್ರನ್ನ ಎಲೆಕ್ಷನ್ ನಿಲ್ಲಿಸ್ತಾರೆ. ಆವಾಗಲೇ ಎಲೆಕ್ಷನ್ ನಿಲ್ಲಿಸ್ತಾರೆ. ಅವರು ಎಲೆಕ್ಷನಲ್ಲಿ ಗೆಲ್ತಾರೆ, ಸ್ಯಾನಿಟರಿ ಕಮಿಟಿ ಅಧ್ಯಕ್ಷರು ಆಗ್ತಾರೆ. ಸೊ ಹೀಗೆ ಅವರು ಮುನ್ಸಿಪಾಲ್ಟಿ ಜೀವನ ಶುರುವಾಗುತ್ತೆ. ಮುನ್ಸಿಪಾಲ್ಟಿಯಲ್ಲಿ ಅವರು ಸಾಮಾಜಿಕ ಜೀವನ ಶುರುವಾಗುತ್ತೆ. ಈಗ ಅವರು ಗಾಂಧೀಜಿಯವ್ರ ಜೊತೆಗೆ ಸೇರಿ ತಮ್ಮ ಚಳುವಳಿಗಳನ್ನು ಆರಂಭಿಸ್ತಾರೆ. ನೀವು ನೋಡ್ಬೋದು, ಖೇಡಾ ಭಾಗದ ರೈತರ ಚಳುವಳಿ, ಅಸಹಕಾರ ಚಳುವಳಿ. ಇಡೀ ಮುನ್ಸಿಪಾಲ್ಟಿಯಲ್ಲಿ ಸೆಲೆಕ್ಟ್ ಆಗಿರ್ತಾರಲ್ಲ, ಅವರು ಅಹಮದಾಬಾದ್ ಭಾಗದಲ್ಲಿ ಅತಿ ಮಳೆ ಬಂದಾಗ, ಪ್ಲೇಗ್ ಕಾರ್ಯದಲ್ಲಿ ಅವರು ಹೇಗೆ ಒಬ್ಬಂಟಿಯಾಗಿ ನಿಂತು ತಮ್ಮ ಪಡೆಯನ್ನು ಮುಂದುವರಿಸ್ತಾರೆ ಅನ್ನೋದು ನಮಗೆ ಅವ್ರ ಸೇವಾ ಕಾರ್ಯಗಳಲ್ಲಿ ಗೊತ್ತಾಗ್ತಿದೆ. ಮುಂದೆ ಅವರು ಇದೇನೋ ವಸ್ತ್ರ ವಿತರಿಸ್ತಾ ಅದೇ ಅವರೆಲ್ಲ ಸೇವೆಯ ಚಟುವಟಿಕೆಗಳನ್ನು ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀವಿ. ಇದು ಸರ್ದಾರರು ಹೇಗೆ ಗಾಂಧೀಜಿ ಜೊತೆ ಬಾಂಧವ್ಯದಲ್ಲಿ ಅವರ ಚರಕನೂ ಅವ್ರ ಜೀವನದ ಒಂದು ಅವಿಭಾಜ್ಯ ಅಂಗವೇ ಆಗ್ಬಿಡ್ತು. ಹಾಗಾಗಿ ಇದೊಂದು ಚರಕದ ಪ್ರತಿಕೃತಿ. ಇಷ್ಟು ಸೇವೆ ಮಾಡಿದ ಮೇಲೆ ಬ್ರಿಟಿಷರವ್ರನ್ನ ಜೈಲಿಗೆ ತಳ್ಳಲೇಬೇಕಾಗಿ ಬರುತ್ತೆ. ಯಾವಾಗ ಗಾಂಧೀಜಿ ದಂಡಿ ಸತ್ಯಾಗ್ರಹ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾರೆ, ಆವಾಗ ಬ್ರಿಟಿಷರಿಗೆ ಗೊತ್ತಾಗುತ್ತೆ ಸರ್ದಾರ್ನ ಒಳಗೆ ಹಾಕಿದರೆ ಅದನ್ನು ತಡಿಬೋದು ನಾವು ಅಂತ. ಆವಾಗಲೇ ಅವರು ಮೊದಲು ಸರ್ದಾರ್ ಪಟೇಲ್ರ ಜೈಲಿಗೆ ತಳ್ತಾರೆ. ಸುಭಾಷ್ರೊಂದಿಗೆ ಸರ್ದಾರ್ ಪಟೇಲ್ರ ಒಡನಾಟ ಒಂದು ರೀತಿ ವಿಶೇಷ. ಅವ್ರಿಗೆ ಅಷ್ಟಕ್ಕಷ್ಟೇ ಅಂಥ ಒಳ್ಳೆ ಸಂಬಂಧ ಇರಲ್ಲ. ಆದ್ರೂ ಸುಭಾಷ್ ಚಂದ್ರ ಬೋಸ್ರು ಯಾವಾಗ ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಾರಲ್ಲ, ಆವಾಗ ಸರ್ದಾರ್ ಪಟೇಲರು ಅವ್ರನ್ನ ರಾಜನಂತೆ ಒಂದು ದೊಡ್ಡ ಮೆರವಣಿಗೆಯಲ್ಲಿ ಒಂದು ದೊಡ್ಡ ಸಮಾರಂಭವನ್ನು ಏರ್ಪಡಿಸಿ ಅವ್ರನ್ನ ಅಧ್ಯಕ್ಷರಾಗಿ ನಿಲ್ಲಿಸಿ ಮಾತಾಡಿಸ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಅವರ ಇದು ಜಗಳ ಬಾಂಧವ್ಯ ಅಂದರೆ ವ್ಯತಿರಿಕ್ತ ಅಂದರೆ ವೈಚಾರಿಕ ಭಿನ್ನತೆ ಇದೆ ಅಷ್ಟೇ, ವ್ಯಕ್ತಿಯಲ್ಲಿ ದ್ವೇಷ ಇಲ್ಲ ನಮಗೆ ಯಾವತ್ತು ಅಂತ. ಅಂತಹ ನಾಯಕರು ಸರ್ದಾರ್ ಪಟೇಲರು. ನೆಕ್ಸ್ಟ್ ಅವ್ರನ್ನ ಗಾಂಧೀಜಿ ಜೊತೆಗಿನ ಬಾಂಧವ್ಯವನ್ನು ನೋಡ್ತೀವಿ. ಇಲ್ಲೊಂದು ಮಾಡಿದ್ವಿ. ಇಲ್ಲಿ ಏನು ಕಾಣುತ್ತೆ ನೋಡಿ ಮೇಡಮ್, ಬಟನ್ ಅಲ್ಲ ನೋಡಿ, ಒಳಗೆ ನೋಡಿ, ಆ ಕಡೆಯಿಂದ ಇಲ್ಲ ಹಿಂಗೆ ನೋಡಿ, ಇಲ್ಲಿಂದ ನೋಡಿ, ಗಾಂಧೀಜಿ ಚರ್ಕ, ಗಾಂಧೀಜಿ ಫೋಟೋ ಇದೆಯಲ್ವಾ. ಇದು ಏನಂದರೆ, ನಾವು ಬೇರೆ ಗಾಂಧಿಗಳನ್ನು ನೋಡಿ ಅವ್ರ ಮೂಲಕ ಗಾಂಧೀಜಿಯನ್ನು ನೋಡೋದ್ರಿಂದ ಗಾಂಧೀಜಿ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡ್ಬಿಟ್ಟಿದೆ. ಒಬ್ಬ ಮಹಾತ್ಮನನ್ನು ಇನ್ನೊಬ್ಬ ಮಹಾತ್ಮನ ಎದೆ ಮೂಲಕನೇ ನೋಡಬೇಕು ಅನ್ನೋದು ಕಾನ್ಸೆಪ್ಟ್. ಸರ್ದಾರ್ನ ಮೂಲಕ ನಾವು ಗಾಂಧೀಜಿನ ಯಾವತ್ತು ನೋಡ್ತೀವಲ್ಲ, ಗಾಂಧೀಜಿ ಎಂತಹ ಮಹಾತ್ಮರಾಗಿದ್ರು ಅನ್ನೋದು ನಮ್ಗೆ ತಿಳಿಯುತ್ತೆ. ಆ ಕಾರಣಕ್ಕಾಗಿಯೇ ಸರ್ದಾರರ ಎದೆ ಮೂಲಕ ಗಾಂಧೀಜಿಯನ್ನು ನೋಡೋ ಪ್ರಯತ್ನ ಇದು. ಅಣ್ಣ, ಇದೇನಿದು ಸರ್ದಾರ್ ಇಷ್ಟು ಅವರ ಒಡನಾಟ ಇದ್ರೂ ಅವಾಗ ಬಿರುಕು ಮೂಡ್ತಿರುತ್ತೆ ಅವ್ರಿಗೆ. ಗಾಂಧೀಜಿ ಹೇಳಿದ ಎಲ್ಲ ವಿಷಯಗಳು ಸರ್ದಾರರಿಗೆ ಒಪ್ಪಿಗೆ ಆಗ್ತಿರಲ್ಲ. ಆದ್ರೂ ಅವ್ರು ಹೇಳ್ತಾರೆ, ಎಷ್ಟೇ ನಮ್ದು ವೈಚಾರಿಕ ಭಿನ್ನತೆ ಇದ್ರೂ, ಜಗಳ ಮಾಡಿದ್ರು ಕೊನೆವರೆಗೂ ಕೈ ಹಿಡದೆ ಹೋಗ್ತಾರೆ ಸ್ವಾತಂತ್ರ್ಯಕ್ಕೆ. ಉಕ್ಕಿನ ಮನುಷ್ಯ ಅಂತ ಹೇಗೆ ಕರ್ಸ್ಕೊತಾರೆ ಅಂತ ನೋಡೋಣ. ಇಲ್ಲಿವರೆಗೂ ನಾವು ಹೇಗೆ ಸರ್ದಾರ್ ಪಟೇಲರು ತಯಾರಾದ್ರು ಅಂತ ನೋಡಿದ್ವಿ. ಇಷ್ಟು ತಯಾರಾದ ಉಕ್ಕಿನ ಮನುಷ್ಯ ಹೇಗೆ ಭಾರತವನ್ನು ಒಂದುಗೂಡಿಸಿದ್ರು ಅನ್ನೋದನ್ನ ನೋಡೋಣ ಇವಾಗ. ಭಾರತದ ಮ್ಯಾಪ್ ಜೊತೆ ಹಸಿರು, ಇದು ಹೇಗೆ ಸರ್ದಾರ್ ಪಟೇಲರು ಇಡೀ ದೇಶವನ್ನೇ ಹೊಲಿದ್ರು ಅಂತ ಇವಾಗ ಕಾಣ್ಬೋದು. ಮೌಂಟ್ ಬ್ಯಾಟನ್ ನಮ್ಮ ದೇಶವನ್ನು ಕೈಲಿಡುವಾಗ ಆತ ಹರಿದು ಹಂಚುವವನಿದ್ದ. ನಮ್ಗೆ ಇವತ್ತು ಏನು ಒಂದು ದೇಶ ನೋಡ್ತಿದ್ದೀವಲ್ಲ, ಹಾಗಿರಲಿಲ್ಲ.
ಅಥವಾ ಬೇರೆ 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 ಪ್ರಾಂತ್ಯಗಳನ್ನು ಒಟ್ಟಿಗೆ ಕೊಟ್ಬಿಡೋನಿದ್ದ. ಆವಾಗ ಹಠ ಹಿಡಿದು ಕುಳಿತವರು ಸರ್ದಾರ್ ಪಟೇಲರು. ಕೈ ಹಿಡಿದು ಹೊಲಿದ್ರು ಅಂತ. ಅವರು ಇಡೀ ದೇಶವನ್ನೇ ಒಗ್ಗೂಡಿಸಿದ್ರು. ಎಲ್ಲರನ್ನ ತಗೊಂಡು ಒಂದೇ ಸೂತ್ರದಡಿಯಲ್ಲಿ ಹೊಲಿದ್ಬಿಟ್ರು ಅವರು. ಮುಂದೊಂದು ದಿನ ಯಾರಾದರೂ ಸರ್ದಾರ್ ಪಟೇಲ್ರನ್ನ ಗುಜರಾತಿ ಅಂತ ಮೂದಲಿಸ್ಬಿಟ್ರೆ ನೆನ್ಪಿಟ್ಕೊಳ್ಬೇಕು, ಅವ್ರು ಹೊಲಿದಿದ್ದು ಗುಜರಾತ್ ಇಡೀ ಭಾರತವನ್ನು. ಇಷ್ಟು ಆಗೋಷ್ಟೊಳಗೆ ಅದೇ ಹೈದರಾಬಾದಲ್ಲೂ ಕೂಡ ಪಾಪ್ಯುಲೇಷನ್ ಹಿಂದೂ ಇದ್ರೂ ಆಡಳಿತ ನಿಜಾಮ ಮುಸ್ಲಿಂ ಇರ್ತಾನೆ. ಎಲ್ಲಿ ಹೈದರಾಬಾದ್, ಎಲ್ಲಿಯ ಪಾಕಿಸ್ತಾನ, ಅವನು ಪಾಕಿಸ್ತಾನಕ್ಕೆ ಸೇರ್ಕೊಳ್ತೀನಿ ಅಂತ ಸರ್ದಾರ್ ಪಟೇಲರು ಬಿಡದಲ್ಲೇ ಸೈನ್ಯ ನುಗ್ಗಿಸ್ತಾರೆ. ಸೈನ್ಯ ನುಗ್ಗಿಸ್ಬೇಕಾದ್ರೂ ಸೈನ್ಯದ ಅಧಿಕಾರಿಗಳಿಗೆ ಹೆದರಿಕೆ ಇರುತ್ತೆ, ನಾವು ಹೋಗ್ಬೋದಾ ಗೆಲ್ಬೋದಾ ಅಂತ ಹೇಳ್ತಾರೆ. ಅವರು ಸರ್ಕಾರದ ಗತ್ತು ಮುಖ್ಯ, ಗತ್ತಿದ್ರೆ ಅವರು ಶರಣಾಗಿ ಆಗ್ತಾರೆ ಅಂತ. ನಮ್ಮ ಸೈನಿಕರು ಹೋಗೋದ್ರೊಳಗೆ 3 ದಿನದಲ್ಲಿ ಇಡೀ ಆಪರೇಷನ್ ಪೋಲೋನ ಮುಗಿಸಿ ಆತ ನವಾಬ ಪರಾರಿ ಆಗ್ಬಿಡ್ತಾನೆ. ಹೀಗೆ ಸರ್ದಾರರೊಂದಿಗೆ ನಡ್ಕೊಂಬಂದ್ರಲ್ಲ ಈ ಹಾದಿ, ಇದನ್ನು ಸೃಷ್ಟಿಸೋರಲ್ಲಿ ಹಲವು ಜನರ ಪಾತ್ರ ಇದೆ. ಮೊದಲನೇದು ಸರ್ದಾರರಂತೆ ಮೈದಾಳಿ ನಿಂತ ರೂಪದರ್ಶಿಗಳ ಒಬ್ಬ ಮಾಡೆಲ್ನ ತಗೊಂಡು ನಾವು ಅವರಿಗೆ ಸರ್ದಾರರಂತೆ ಮೇಕಪ್ ಮಾಡಿ ಅದನ್ನು ಸೂಟಬಲ್ ಆಗಿ ಫೋಟೋ ಹಿಡಿದಿದ್ದೀವಿ. ಅದಕ್ಕೆ ಅವ್ರ ಜೀವನದ ಎಲ್ಲ ಮಜಲುಗಳನ್ನು ನಾವು ತೋರಿಸೋದಕ್ಕೆ ಸಾಧ್ಯ ಆಯಿತು. ನಿಮಗೆ ಸರ್ದಾರರ ಮನೆಯಲ್ಲೂ ಕೂಡ ಅವ್ರ ಜೀವನದ ಇಷ್ಟೊಂದು ಮಜಲುಗಳು ನೋಡಿ ಸಿಗೋದು ಕಷ್ಟ ಸಾಧ್ಯ. ನಮ್ಮ ತಂತ್ರಜ್ಞರು ಆ ಫೋಟೋಸ್ ಮೇಲೆ ವರ್ಕ್ ಮಾಡಿ ಯಾವ ರೀತಿ ಪಿಕ್ಚರ್ ಕೊಡಬೇಕು ಅನ್ನೋ ರೀತಿ ಮಾಡಿದ್ದಾರೆ. ಬರಹಗಾರರು ಆ ಜೀವನದ ಇಡೀ ಬರಹವನ್ನು ಬರೆದಿದ್ದಾರೆ. ಹೀಗೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿರೋದ್ರಿಂದ ಈ ಎಕ್ಸಿಬಿಷನ್ ಇವತ್ತಾಗಿದೆ. ಸರ್ದಾರ್ ಪಾಟೀಲ್ ಪಾತ್ರದಲ್ಲಿ ಯಾರಿದ್ರು ಎಲ್ಲದನ್ನು ಕೊಟ್ಟಿದ್ದೀವಲ್ಲಿ. ಪ್ರಸ್ತುತಿ ಯುವ ಬ್ರಿಗೇಡ್, ಶಶಾಂಕ್ ಅಣ್ಣ, ಯುವ ಬ್ರಿಗೇಡ್ ಮತ್ತು ಅದರ ಹಿಂದೆ ಕಾರ್ಯನಿರ್ವಹಿಸಿದ ಕಾರ್ಯಕರ್ತರು, ತಂಡದವರು ಎಲ್ಲರಿಗೂ ಪಯಣಿಗನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ ಮಾಡಿ. ಬಂದು ನೋಡಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ಲಿ ಆಗ್ತಾಯಿದೆ.